ಹೆಲೋ ಫ್ರೆಂಡ್ಸ್, ಕವಿತಾ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ಸ್ಯಾರಿ ಪ್ಲೇಟಿಂಗ್ ಹೇಗೆ ಮಾಡಬೇಕು ಮತ್ತು ಬಾಕ್ಸ್ ಫೋಲ್ಡಿಂಗ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಗೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಮಗೆ ಬೇಕಾಗಿರುವುದು ಒಂದು ಫೋಲ್ಡಿಂಗ್ ಟೇಬಲ್ಲು, ಈ ಥರ ಕ್ಲಿಪ್ಸು ಮತ್ತು ಒಂದು ಚಾಕು, ನಮಗೆ ಮೆಜರ್ಮೆಂಟ್ ಸಲುವಾಗಿ ಒಂದು ಟೈಪು. ನೀವು ಯಾರಿಗೋಸ್ಕರ ಮಾಡ್ತಿರಲ್ವ ಅವರು ಮೆಜರ್ಮೆಂಟ್ನ ನೀವು ತೆಗೆದಿಟ್ಕೊಳ್ಬೋದು. ಈ ಥರ ಒಂದು ಚಾಕ್ ಇಟ್ಕೊಳ್ಳಿ ಮತ್ತು ಈ ಥರ ಸೆಪ್ಟಿಕ್ ಪಿನ್ನು ಬೇಕಾಗುತ್ತೆ. ನೀವು ಬಾಲ್ ಪಿನ್ನನ್ನೇ ಯೂಸ್ ಮಾಡಿ, ನಾರ್ಮಲ್ ಆಗಿರೋ ಪಿನ್ನ ಯೂಸ್ ಮಾಡಿಬಿಡಿ. ಇದೊಂದು ಐರನ್ನು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಥರ ನಾವು ಮೆಜರ್ಮೆಂಟ್ನ ತೊಗೊಳ್ಬೇಕು. ನಿಮಗೆ ಎಷ್ಟು ಪಿನ್ನಿಗೆ ಸ್ಯಾರಿ ಬೇಕೋ ಪಲ್ಲು ಈ ಥರ ನೀವು ಅಳತೆ ಮಾಡ್ಕೊಂಡು ಇಟ್ಕೊಳ್ಳಿ. ಇದಕ್ಕೆ ಒಂದು ಚಾಕಿಂದ ಮಾರ್ಕ್ ಹಾಕೊಂಡು ತೊಗೊಳ್ಳಿ. ನಿಮಗೆ ಬೇರೆಯವರಿಗೆ ಈ ಥರ ಪ್ಲೇಟಿಂಗ್ ಮಾಡೋದಿತ್ತಂದರೆ ಟೇಪಿಂದ ಅವರ ಅಳತೆನ ತೆಗೆದು ನೀವು ಒಂದು ನೋಟಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ, ನಾನು ಇಲ್ಲೊಂದು ಮಾಡ್ಕೋತಾ ಇದ್ದೀನಿ. ಇವಾಗ ನಾವು ಸುತ್ತ ಅಳತೆನ ತೊಗೊಳ್ಳೋಣ. ಈ ಥರ ಒಂದು 4 ಇಂಚು ನಾವು ಎಕ್ಸ್ಟ್ರಾ ತೊಗೊಂಡು ಮತ್ತೆ ಮಾರ್ಕ್ ಹಾಕೊಂಡು ತೊಗೊಳ್ಳೋಣ. ನೋಡಿ, ಈ ಥರ ನೀಲ್ಗೆನ ಹಾಕೊಂಡು ತೊಗೊಳ್ಳಿ. ಇವಾಗ ನಾವು ಮೊದಲು ಪಲ್ಲುನ ರೆಡಿ ಮಾಡ್ಕೊಂಡು ತೊಗೊಳ್ಳೋಣ. ಈ ಥರ ನಾವು ಒಂದು 3.5 ಇಂಚಿನ ಪಲ್ಲುನ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ನೀಲ್ಗೆನ ಹಾಕೊಂಡು ತೊಗೊಳ್ಳಿ. ಒಂದೇ ಸಮ ಇರಲಿ. ಇವಾಗ ಇದಕ್ಕೆ ಒಂದು ಪಿನ್ ಹಾಕ್ಕೊಂಡು ಇವಾಗ ಟೇಬಲ್ಗೆ ಒಂದು ಕ್ಲಿಪ್ನ ಹಚ್ಕೊಂಡು ಇಟ್ಕೊಳ್ಳಿ. ಈ ಥರ ನೀಟಾಗಿ ಐರನ್ ಮಾಡ್ಕೊಂಡು ತಗೊಳ್ಳಿ. ಒಂದೇ ಸಮ ಬರಬೇಕು. ನಮ್ಮ ಪಲ್ಲು ಎಷ್ಟಿದೆ ಅಲ್ವಾ ಅಲ್ಲಿ ಬರೋವರೆಗೂ ನಾವು ಇದೇ ಥರನ ಐರನ್ನ ಮಾಡ್ಕೊಂಡು ತಗೊಳ್ಳೋಣ. ಒಂದು 15 ಇಂಚ್ ಆಗನ ನೀವು ಒಂದೊಂದು ಪಿನ್ನ ಹಾಕೊಂಡು ತಗೊಳ್ಳಿ. ನೋಡಿ, ಈ ಥರ ಮಾಡ್ಕೊಂಡು ತಗೊಳ್ಳಿ. ಇವಾಗ ನಾವು ಪಲ್ಲು ಐರನ್ನ ಮಾಡ್ಕೊಂಡು ತಗೋತಾ ಇದ್ದೀನಿ. ಈ ಥರ ಒಂದೆರಡು ಕ್ಲಿಪ್ನ ಹಚ್ಕೊಂಡು ಸ್ವಲ್ಪನೇ ಅಗಲ ಮಾಡಿಕೊಂಡು ಈ ಥರ ಐರನ್ ಮಾಡ್ಕೊಂಡು ತಗೊಳ್ಳಿ. ಇದು ಪಲ್ಲುವಿನ ಕೆಳಗಡೆ ಭಾಗ, ಇದು ಬ್ಯಾಕ್ ಸೈಡ್ ಬರುತ್ತೆ. ಇವಾಗ ನಾವು ನೀರಿಗೆನ ಹಾಕ್ಕೊಂಡು ತಗೋತಾ ಇದ್ದೀವಿ. ನಿಮಗೆ ಇದು ಹಾಕೋದು ಅಭ್ಯಾಸ ಇತ್ತು ಅಂದರೆ ಪರವಾಗಿಲ್ಲ. ಇಲ್ಲ ನೀವು ಒಂದು ಏನಾದರೂ ಬಾಕ್ಸ್ ತೊಗೊಂಡು ಅದರ ಹೆಲ್ಪಿಂದ ನೀವು ಈ ಥರ ನೀಲ್ಗೆನ ಹಾಕ್ಕೊಂಡು ತೊಗೊಳ್ಬೇಕು. ಒಂದೇ ಸಮವಾಗಿ ಜೋಡಿಸ್ಕೊಂಡು ತಗೊಳ್ಳಿ. ಈ ಥರ ಒಂದರ ಹಿಂದೆ ಒಂದು ನೀಲ್ಗೆನ ಇಟ್ಕೊಂಡು ಒಂದು ಪಿನ್ ಹಾಕ್ಕೊಂಡು ತಗೊಳ್ಳಿ. ಈ ಥರ ಒಂದು ಪಿನ್ ಹಾಕ್ಕೊಳ್ಳಿ. ಇವಾಗ ನಾವು ಇದನ್ನು ಮತ್ತೆ ಐರನ್ ಮಾಡ್ಕೊಂಡು ತಗೊಳ್ಳೋಣ. ಈ ಥರ ಮೇಲ್ಗಡೆ ಒಂದು ಕ್ಲಿಪ್ನ ಹಾಕ್ಕೊಂಡು ತಗೊಂಡು ಈ ಥರ ಜೋಡಿಸ್ಕೊಂಡು ಬಿಡಿ ನೀಲ್ಗೆಗಳನ್ನು. ಮಿಡಲ್ನಲ್ಲಿ ಒಂದು ಪಿನ್ ಹಾಕ್ಕೊಂಡಿದ್ದೀನಿ ಮತ್ತು ಈ ಕಡೆ ಒಂದು ಪಿನ್ ಹಾಕ್ಕೊಂಡು ತಗೋತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಕೂಡುತ್ತೆ. ಇವಾಗ ಐರನ್ ಮಾಡ್ಕೊಂಡು ತಗೊಳ್ಳಿ. ನೀವು ಪಿನ್ ಬೇಕಿದ್ದರೆ ಹೀಗೆ ಇಟ್ಟರೂ ಕೊಡ್ಬೋದು ನೀವು ಕಸ್ಟಮರಿಗೆ, ಅಥವಾ ನೀವು ಕೂಡ ಹೀಗೆ ಹಾಕಿ ಇಡ್ಬೋದು. ನೀವು ಸ್ಯಾರಿ ಹಾಕ್ಕೊಳ್ಳುವಾಗ ಮಾತ್ರ ಇದು ಪಿನ್ನನ್ನು ತೆಗೆದು ಹಾಕ್ಕೊಂಡ್ರೆ ಸಾಕು. ನೋಡಿ, ಒಂದೇ ಸಮ ನೀಟಾಗಿ ಐರನ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ನಮ್ಮ ಸ್ಯಾರಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಬಾಕ್ಸ್ ಫೋಲ್ಡಿಂಗ್ನ ಮಾಡ್ಕೊಂಡು ತಗೊಳ್ಳೋಣ. ನಿಮಗೆ ಇದರ ಮೆಜರ್ಮೆಂಟ್ ಹೇಗೆ ತೊಗೊಳ್ಬೇಕು ಅಂತ ಹೇಳಿ ಅಂತಂದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ಇದರ ಫುಲ್ ಡೀಟೇಲ್ಸ್ನ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ನೋಡಿ, ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಇಟ್ಕೊಳ್ಳಿ. ನೀಟಾಗಿ ಜೋಡಿಸ್ಕೊಂಡು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ತಗೊಳ್ಳಿ.
ಇದು ಒಂದು ಬಾಕ್ಸ್ ಥರ ರೆಡಿ ಮಾಡ್ಕೊಂಡು ತೊಗೊಳ್ಬೇಕು. ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಇದರ ಬಾಕ್ಸ್ ಪ್ಲೇಟ್ ಹೇಗೆ ಮಾಡಬೇಕು ಮತ್ತು ಯಾವ ಮೆಜರ್ಮೆಂಟು ಎಷ್ಟೆಷ್ಟು ತೊಗೊಳ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ಥರ ಹೊಸ ಹೊಸ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಇವಾಗ ಇದು ರೆಡಿ ಆಯಿತು. ಇದೇ ಥರ ಹಾಕ್ಕೊಂಡು ನೀವು ಇಲ್ಲೊಂದು ಪಿನ್ ಕೂಡ ಹಾಕ್ಕೊಳ್ಬೋದು, ಅಥವಾ ಇದೇ ಥರ ಪ್ಲೇಟ್ಸ್ನ ಮಡ್ಚ್ಕೊಂಡ್ಬಿಟ್ಟು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ಒಳಗಡೆ ಹಾಕ್ಕೊಂಡು ಒಂದು ಕವರಿಗೆ ಶಿಫ್ಟ್ ಮಾಡ್ಕೊಂಡ್ಬಿಡಿ. ನೋಡಿ ಇದೇ ಥರ ಎಷ್ಟು ಈಸಿ ಇದೆ ಅಂತೇಳಿ. ನಿಮಗೆ ಇನ್ನೂ ಬೇರೆ ಹೊಸ ಹೊಸ ವಿಡಿಯೋ ಬೇಕು ಅಂತಂದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಇವಾಗ ನಮ್ಮ ಸ್ಯಾರಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್.